ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕೊಂಚ ಕಡಿಮೆಯಾಗಿದೆ. ಹೀಗಾಗಿ ಪ್ರವಾಹದ ಭೀತಿಯ ಆತಂಕ ದೂರವಾಗಿದೆ. ಕಾವೇರಿ ನದಿಯ ಪ್ರವಾಹ ಇಳಿಮುಖವಾಗಿರೋದ್ರಿಂದ ಜನರಲ್ಲಿ ದೂರವಾದ ಪ್ರವಾಹ ಭೀತಿಯ ಆತಂಕ. ಕೆಆರ್ಎಸ್ ಜಲಾಶಯದ ಒಳಹರಿವು ಕೂಡ ಕಡಿಮೆಯಾಗಿದೆ. ಡ್ಯಾಂನ ಹೊರಹರಿವು 6,000 ಕ್ಯೂಸೆಕ್ಗೆ ಇಳಿಕೆಯಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇನ್ನು ಇತ್ತ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ದೋಣಿ ವಿಹಾರವನ್ನ ಪುನರಾರಂಭಿಸಲೋದಕ್ಕೆ ಈಗ ಚಿಂತನೆಗಳು ಕೂಡ ನಡೀತಾ ಇದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಪ್ರವಾಹದ ಕಾರಣದಿಂದಾಗಿ ದೋಣಿ ವಿಹಾರ ಸ್ಥಗಿತಗೊಂಡಿತ್ತು. ಈಗ ಮಳೆರಾಯನ ಆರ್ಭಟ ಕೊಂಚ ಕಮ್ಮಿ ಆಗಿರೋದ್ರಿಂದ ಮತ್ತೆ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ದೋಣಿ ವಿಹಾರವನ್ನ ಪುನರಾರಂಭ ಮಾಡೋದಕ್ಕೆ ಚಿಂತನೆಗಳು ಕೂಡ ನಡೆದಿದ್ದು, ಇವತ್ತಿನಿಂದ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅಥವಾ ಯಾವತ್ತಿನಿಂದ ಶುರುವಾಗುತ್ತೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಸಿಗಬೇಕು. ಸದ್ಯಕ್ಕೆ ಈಗ ಕಾವೇರಿ ನದಿಯ ಪ್ರವಾಹ ಇಳಿಮುಖವಾಗಿದ್ದು, ಪ್ರವಾಹದ ಭೀತಿಯ ಆತಂಕದಲ್ಲಿದ್ದಂತಹ ಜನರು ಕೊಂಚ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವರುಣನ ಆರ್ಭಟ ಹೆಚ್ಚಾಗಿ ಕಾವೇರಿ ಜಲಾನಯನದಲ್ಲಿ ಅಂದ್ರೆ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಕೂಡ ಎದುರಾಗಿತ್ತು. ಅಲ್ಲಲ್ಲಿ ಪ್ರವಾಹ ಕೂಡ ಉಂಟಾಗಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿತ್ತು. ಗ್ರಾಮಗಳಿಗೆಲ್ಲ ಜಲಾಶಯದ ನೀರು ನುಗ್ಗಿ, ನದಿಗಳ ನೀರು ನುಗ್ಗಿ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಇತ್ತು. ಇತ್ತ ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮಕ್ಕೂ ಕೂಡ ವರುಣನ ಕಂಟಕ ಎಷ್ಟು ಮಟ್ಟಿಗಿತ್ತು ಅಂದರೆ ಪುಟ್ಟ ಪುಟ್ಟ ಪಕ್ಷಿಗಳು, ಗೂಡುಗಳು ಎಲ್ಲವೂ ಕೂಡ ನೀರಿನಲ್ಲಿ ತೇಲ್ಕೊಂಡು ಹೊರಟೋಗಿತ್ತು ಅಂತಲೇ ಹೇಳಬಹುದು. ಅದೇ ಬೆನ್ನಲ್ಲೇ ದೋಣಿ ವಿಹಾರಕ್ಕೂ ಕೂಡ ಬ್ರೇಕ್ ಅನ್ನ ಹಾಕಲಾಗಿತ್ತು. ಈಗ ಮತ್ತೆ ದೋಣಿ ವಿಹಾರ ಪುನರಾರಂಭಗೊಂಡಿದೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕಡಿಮೆಯಾಗಿದ್ದು, ಈಗ ಪ್ರವಾಹದ ಭೀತಿ ಸ್ವಲ್ಪ ಕಡಿಮೆಯಾಗಿದೆ. ಮತ್ತೊಂದು ಕಡೆ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ದೋಣಿ ವಿಹಾರ ಮತ್ತೆ ಪುನರಾರಂಭ ಆಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂತದ್ದು. ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್. ಎಸ್ ಮಧುಮಾಲ, ಏನು ಕಳೆದ 20 ದಿನಗಳ ಹಿಂದಷ್ಟೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗುತ್ತಿದ್ದರಿಂದ ಏನು ಕೆಆರ್ಎಸ್ ಡ್ಯಾಮ್ ಬಹುತೇಕ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಜೊತೆಗೆ ಲಕ್ಷಾಂತರ ಕ್ಯೂಸೆಕ್ ನೀರನ್ನು ಕೂಡ ಕಾವೇರಿ ನದಿಗೆ ಹರಿಯಬಿಡಲಾಗಿದೆ. ಹೀಗಾಗಿ ಕೂಡ ಕಾವೇರಿ ನದಿ ಕೆಳಗಿನ ಏನು ಕೆಆರ್ಎಸ್ ಡ್ಯಾಮ್ ಕೆಳಗಿನ ನದಿ ಪಾತ್ರದಲ್ಲಿ ಸಾಕಷ್ಟು ಪ್ರವಾಹ ಆತಂಕ ಇದಾಗಿದೆ. ಪ್ರವಾಹದಿಂದ ಸಾಕಷ್ಟು ಕೂಡ ಹಾನಿ ಕೂಡ ಆಗಿತ್ತು. ಇದೀಗ ಏನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ, ಮತ್ತೆ ಕೆಆರ್ಎಸ್ಗೆ ಬರ್ತಿದ್ದಂತ ಹೊರಹರಿವು ಕೂಡ ಕಡಿಮೆ ಆಗಿದೆ ಹಿನ್ನೆಲೆ ಈಗ ಹೊರಹರಿವಿನ ಪ್ರಮಾಣವನ್ನ 1,72,000ದಿಂದ ಬಂದಿದ್ದಂತ ನೀರಿನ ಪ್ರಮಾಣವನ್ನು ಇದೀಗ 6,000 ಕ್ಯೂಸೆಕ್ ಇಳಿಸಲಾಗಿರುವಂತದ್ದು. ಹೀಗಾಗಿ ಕೂಡ ಕಾವೇರಿ ನದಿ ಪಾತ್ರದಲ್ಲಿ ಇದೀಗ ಪ್ರವಾಹದ ಆತಂಕ ಕೂಡ ಕಡಿಮೆ ಆಗಿದೆ, ಪ್ರವಾಹ ಕೂಡ ಇಳಿಮುಖ ಆಗಿರುವಂತದ್ದು. ಹಾಗೇನೆ ಕೂಡ ಏನು ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ನೀರಿನ ಹೊರಹರಿವು ಹೆಚ್ಚಾಗಿದ್ದರಿಂದ ಕಳೆದ 15 ದಿನಗಳ ಹಿಂದಷ್ಟೇ ಏನು ರಂಗನತಿಟ್ಟು ಪಕ್ಷಿಧಾಮದ ದೋಣಿ ವಿಹಾರವನ್ನು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ಥಗಿತಗೊಳಿಸಲಾಗಿತ್ತು. ಆದ್ರೆ ಈಗ ಪ್ರವಾಹ ಇಳಿಮುಖ ಆಗಿ ನದಿ ನೀರಿನ ರಭಸವು ಕೂಡ ಕಡಿಮೆ ಆಗಿರೋದ್ರಿಂದ ನೀರಿನ ಪ್ರಮಾಣ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಈಗ ಮತ್ತೆ ದೋಣಿ ವಿಹಾರವನ್ನ ಚಾಲನೆ ಮಾಡಿರುವಂತದ್ದು. ಇದರಿಂದಾಗಿ ಏನು ಪಕ್ಷಿಧಾಮಕ್ಕೆ ಬರ್ತಿದಂತ ಪ್ರವಾಸಿಗರಿಗೂ ಕೂಡ ಈಗ ಪಕ್ಷಿ ವೀಕ್ಷಣೆ ಮಾಡ್ಲಿಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದಾರೆ ಅಂತದ್ದು ಮಧುಮಾಲ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ. So June, July tak होंगे baby. How are they? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.